ನಮಸ್ಕಾರ ಎಲ್ಲರಿಗೂ ಕನ್ನಡದ ಚೆಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗಾಗಲೇ ಚೆಸ್ ಆಡೋದನ್ನ ಹೇಗೆ ಪ್ರಾರಂಭ ಮಾಡೋದು ಮತ್ತು ಚೆಕ್ ಮತ್ತು ಚೆಕ್ ಮೇಟ್ ಅಂದರೆ ಏನು ಅನ್ನೋದನ್ನ ನಾವು ಹಿಂದಿನ ಸಂಚಿಕೆಗಳಲ್ಲಿ ನೋಡಿದ್ದೇವೆ. ಇನ್ನು ಪಂದ್ಯ ಮುಕ್ತಾಯ ಆಗಬೇಕು ಅಂತಂದ್ರೆ ಅದು ಚೆಕ್ ಮೇಟಲ್ಲೂ ಸಹ ಮುಕ್ತಾಯ ಆಗ್ಬೋದು, ಇಲ್ಲ ಡ್ರಾ ಮ್ಯಾಚಲ್ಲೂ ಸಹ ಮುಕ್ತಾಯ ಆಗ್ಬೋದು. ಸೊ ಚೆಕ್ ಮೇಟ್ ಅಂತಂದ್ರೆ ಏನು ಅನ್ನೋದನ್ನ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಡ್ರಾ ಮ್ಯಾಚ್ ಅಂದ್ರೆ ಏನು ಮತ್ತು ಅದರ ವಿಧಾನಗಳು ಏನು ಅನ್ನೋದನ್ನ ನಾವು ನೋಡೋಣ. ಅದಕ್ಕೂ ಮುಂಚೆ ಒಂದು ವಿಷಯವನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಏನಂತಂದ್ರೆ ನೋಡಿ, ನಿಮ್ಮ ಬೋರ್ಡ್ ಮೇಲೆ ಒಂದು ಪೊಸಿಷನ್ ಕಾಣಿಸ್ತಾ ಇದೆ. ಈ ಪೊಸಿಷನ್ ಅಲ್ಲಿ ವೈಟ್ ಮೂವ್ ಮಾಡೋದು ಅಂತ ಇಟ್ಕೊಳ್ಳೋಣ. ಸೊ ನಾವು ಚೆಕ್ ಅಂದ್ರೆ ಏನು ಅನ್ನೋದನ್ನ ನೋಡಿದ್ದೇವೆ. ಅಪೋನೆಂಟ್ ಪೀಸಿನ ಮಾರ್ಗದಲ್ಲಿ ಯಾವಾಗ ರಾಜ ಇರ್ತಾನೋ ಅದನ್ನು ನಾವು ರಾಜನಿಗೆ ಚೆಕ್ ಅಂತ ಕರಿತೇವೆ. ಸೊ ಬಹುತೇಕ ಅಪೋನೆಂಟ್ಗಳು ಅವರ ಪೀಸನ್ನ ತಂದು ರಾಜನಿಗೆ ಚೆಕ್ ಕೊಡ್ತಾರೆ. ಅದೇ ರೀತಿಯಾಗಿ ರಾಜನು ಸಹ ಅಪೋನೆಂಟ್ ಪೀಸಿನ ಮಾರ್ಗದಲ್ಲಿ ಹೋಗಬಾರದು. ಉದಾಹರಣೆಗೆ ನೋಡಿ, ಇವಾಗ ಇಲ್ಲಿ D3ದಲ್ಲಿ ಬಿಳಿಯ ರಾಜನಿದ್ದಾನೆ. ಈ ಬಿಳಿಯ ರಾಜನು ಈಗ ಬಿಳಿಯ ಕಾಯಿಗಳ ಚಲನೆ ಅಂತ ಇಟ್ಕೊಳ್ಳೋಣ. ಬಿಳಿಯ ರಾಜ ಬೇರೊಂದು ಚೌಕಕ್ಕೆ ಹೋಗಬೇಕು. ಸೊ ಬೇರೊಂದು ಚೌಕಕ್ಕೆ ಹೋಗಬೇಕು ಅಂತಾದ್ರೆ ನೋಡಿ, ಅವನು ಇಲ್ಲಿ C2 D2 E2ಗೆ ಹೋಗಕ್ಕಾಗಲ್ಲ. ಯಾಕಂತಂದ್ರೆ ಅದು ಈ ಆನೆಯ ಮಾರ್ಗದಲ್ಲಿದೆ. ಹಾಗೂ C3ಗೂ ಹೋಗಕ್ಕಾಗಲ್ಲ, ಯಾಕಂತಂದ್ರೆ ಅದು ಬಿಷಪ್ನ ಮಾರ್ಗದಲ್ಲಿದೆ. ಹಾಗೂ ಇಲ್ಲಿ E3ಗೂ ಹೋಗಕ್ಕಾಗಲ್ಲ, ಯಾಕಂತಂದ್ರೆ ಅದು ಪಾನಿನ ಮಾರ್ಗದಲ್ಲಿದೆ. ಪಾನಿನ ಮಾರ್ಗ ಅಂತಂದ್ರೆ ಪಾನ್ ಕ್ಯಾಪ್ಚರ್ ಮಾಡುವಂತಹ ಮಾರ್ಗದಲ್ಲಿದೆ. ಅದೇ ರೀತಿಯಾಗಿ D4ಗೂ ಹೋಗಕ್ಕಾಗಲ್ಲ, ಯಾಕಂತಂದ್ರೆ ಅದು ನೈಟಿನ ಕ್ಯಾಪ್ಚರ್ ಮಾಡುವಂತಹ ಮಾರ್ಗದಲ್ಲಿದೆ. ಅಂತಂದ್ರೆ ನೈಟಿನ ಫೈನಲ್ ಡೆಸ್ಟಿನೇಷನ್ ಅಲ್ಲಿ ಏನಿದೆಯಲ್ಲ ಆ ಡೆಸ್ಟಿನೇಷನ್ ಇದು ಅಂತ ಹೇಳ್ಬೋದು. ಸೊ ಹಾಗಾಗಿ D4ಗೂ ಹೋಗಕ್ಕಾಗಲ್ಲ. ಇನ್ನು ಉಳಿದಿರುವಂತಹ ಎರಡು ಚೌಕಗಳು ಇಲ್ಲಿ E4 ಮತ್ತು C4. ಸೊ ಇವೆರಡು ಚೌಕಗಳಲ್ಲಿ ಒಂದು ಚೌಕಕ್ಕೆ ರಾಜ ಹೋಗ್ಬೋದು. ಸೊ ಇಲ್ಲಿ ನಾನು ಏನ್ ಹೇಳಕ್ ಬಂದೆ ಅಂತಂದ್ರೆ, ಈ ರಾಜ ಇದಾನಲ್ಲ, ಈ ರಾಜ ಬರೀ ಅಪೋನೆಂಟ್ ಚೆಕ್ ಕೊಡೋದಲ್ಲ, ಅಪೋನೆಂಟ್ ಪೀಸ್ಗಳ ಮಾರ್ಗದಲ್ಲೂ ಸಹ ಈ ರಾಜ ಹೋಗಬಾರದು. ಆ ರೀತಿಯಾಗಿ ಹೋಗೋಕೆ ನಿಯಮಗಳು ಒಪ್ಪಲ್ಲ, ಅದನ್ನ ಇಲ್ಲಿಗಲ್ ಅಂತ ಕರಿತೇವೆ. ಸೊ ಹಾಗಾಗಿ ಇವಿಷ್ಟು ಕೆಂಪು ಬಣ್ಣದಲ್ಲಿ ಏನನ್ನ ಹೈಲೈಟ್ ಮಾಡಿದ್ದೀನಲ್ಲ ಆ ಚೌಕಗಳಿಗೆ ಇಲ್ಲಿ ರಾಜ ಹೋಗೋಕ್ಕಾಗಲ್ಲ. ಸೊ ಇಲ್ಲಿ ಕೇಸರಿ ಬಣ್ಣ ಅಂದ್ರೆ ಆರೆಂಜ್ ಬಣ್ಣದಲ್ಲಿ ಏನು ಚೌಕವನ್ನು ಹೈಲೈಟ್ ಮಾಡಿದ್ದೀನಲ್ಲ ಅದೆರಡು ಚೌಕಗಳಿಗೆ ಇಲ್ಲಿ ರಾಜ ಹೋಗ್ಬೋದು. ಸೊ ಇದನ್ನು ಮುಂದುವರಿಸಿ ಡ್ರಾ ಪಂದ್ಯ ಅಂದ್ರೆ ಏನು ಅನ್ನೋದನ್ನು ನೋಡೋಣ. ಸೊ ಡ್ರಾ ಪಂದ್ಯದಲ್ಲಿ ಒಟ್ಟು 5 ವಿಧಾನಗಳು ಬರ್ತವೆ. ಅದರಲ್ಲಿ ಮೊದಲನೇ ವಿಧಾನ ಏನು ಅಂತಂದ್ರೆ ಡ್ರಾ ಮ್ಯಾಚ್ ಬೈ ಸ್ಟೇಲ್ ಮೇಟ್ ಅಂತ ಕರಿತೇವೆ. ಸೊ ಏನು ಸ್ಟೇಲ್ ಮೇಟ್ ಅಂತಂದ್ರೆ ನೋಡಿ, ಯಾವಾಗ ರಾಜನಿಗೆ ಚೆಕ್ ಸಹ ಇರಲ್ವೋ ಹಾಗೂ ಅವರ ತಂಡದಲ್ಲಿ ಯಾವುದೇ ಪೀಸ್ಗಳಿಗೂ ಚಲನೆ ಇರಲ್ವೋ ಅಂತ ಸಂದರ್ಭದಲ್ಲಿ ಸ್ಟೇಲ್ ಮೇಟ್ ಅಂತ ಕರಿತೇವೆ. ಸೊ ಉದಾಹರಣೆಗಾಗಿ ಒಂದು ಪೊಸಿಷನ್ ನಾನು ಬೋರ್ಡ್ ಮೇಲೆ ತೋರಿಸ್ತಾ ಇದ್ದೇನೆ. ಸೊ ಇವಾಗ ಕಪ್ಪು ಕಾಯಿಗಳ ಚಲನೆ ಅಂತ ಇಟ್ಕೊಳ್ಳೋದಾದ್ರೆ ನೋಡಿ, ಕಪ್ಪು ಹತ್ರ ಇಲ್ಲಿ ರಾಜ, ರಾಣಿ ಹಾಗೂ ಒಂದು ಪಾನ್ ಇದೆ. ಇಲ್ಲಿ ಬಿಳಿಯ ರಾಜನಿಗೆ 2 ಪಾನ್ಗಳಿವೆ. ಸೊ ಇಲ್ಲಿ ಕಪ್ಪು ಚಲನೆಯನ್ನು ಮಾಡಬೇಕು ಹಾಗೂ ಕಪ್ಪು ಯಾವುದೋ ಆಲೋಚನೆಯಲ್ಲಿ ಇದು B3ಗೆ ಇತ್ತು ಅಂತ ಇಟ್ಕೊಳ್ಳೋಣ. ಇದನ್ನ ನಾವು ಡ್ರಾ ಅಂತ ಕರಿತೇವೆ, ಡ್ರಾ ಬೈ ಸ್ಟೇಲ್ ಮೇಟ್ ಅಂತ ಕರಿತೇವೆ. ಯಾಕೆ ಅಂತಂದ್ರೆ ನೋಡಿ, ಇಲ್ಲಿ ರಾಜನಿಗೆ ಅಂತಂದ್ರೆ ಬಿಳಿಯ ರಾಜನಿಗೆ ಚೆಕ್ ಇಲ್ಲ. ಈಗ ಬಿಳಿಯ ಕಾಯಿಗಳ ಚಲನೆ, ಬಿಳಿಯ ರಾಜನಿಗೆ ಚೆಕ್ ಇಲ್ಲ. ಆದ್ರೆ ಬಿಳಿಯ ತಂಡಕ್ಕೆ ಯಾವುದೇ ರೀತಿಯಂತ ಮೂವ್ ಸಹ ಇಲ್ಲ, ಯಾವುದೇ ರೀತಿಯಂತ ಚಲನೆ ಸಹ ಇಲ್ಲ. ಯಾಕೆ ನೋಡಿ, G4 ಅಲ್ಲಿ ಇರುವಂತಹ ಪಾನ್ ಮುಂದೆ ಹೋಗಕ್ ಬರಲ್ಲ. ಯಾಕಂತಂದ್ರೆ ಇನ್ನೊಂದು ಪಾನ್ ಇದೆ, ಕಪ್ಪಿನ ಪಾನ್ G5 ಅಲ್ಲಿ ಇದೆ. ಹಾಗಾಗಿ ಇಲ್ಲಿ G4 ಅಲ್ಲಿ ಇರುವಂತಹ ಪಾನ್ ಬೇರೊಂದು ಸ್ಕ್ವೇರ್ಗೆ ಹೋಗಕ್ ಬರಲ್ಲ. ಏನಾದ್ರೂ ಇಲ್ಲಿ H5ದಲ್ಲಿ ಅಥವಾ F5ದಲ್ಲಿ ಒಂದು ಪಾನ್ ಬ್ಲ್ಯಾಕ್ ಇದು ಅಂತಂದ್ರೆ ಅದನ್ನ ಹೊಡ್ಕೊಂಡು ಹೋಗ್ಬೋದಿತ್ತು. ಆದ್ರೆ ಆ ತರನು ಸಹ ಇಲ್ಲ ಇಲ್ಲಿ. ಸೊ ಈ ಪಾನ್ಗೆ ಯಾವುದೇ ರೀತಿಯಂತ ಮೂವ್ ಇಲ್ಲ. ಅದೇ ರೀತಿಯಾಗಿ B7 ನಲ್ಲಿ ಇರುವಂತಹ ಪಾನ್ಗೂ ಯಾವುದೇ ರೀತಿಯಂತ ಚಲನೆ ಇಲ್ಲ. ಯಾಕಂತಂದ್ರೆ ಇಲ್ಲೂ ನೋಡ್ಬೋದು, ಅದರ ಮಾರ್ಗದಲ್ಲಿ ರಾಜ ಇದ್ದಾನೆ. ಸೊ ಅದು ನೇರವಾಗಿ ಹೋಗಿ ಬರಲ್ಲ, ಅದು ಬ್ಲಾಕ್ ಆಗ್ಬಿಟ್ಟಿದೆ. ಈ ಪಾನ್ ಸಹ ಬ್ಲಾಕ್ ಆಗಿದೆ, ಈ ಪಾನ್ ಸಹ ಬ್ಲಾಕ್ ಆಗಿದೆ. ಸೊ ರಾಜನನ್ನು ಮೂವ್ ಮಾಡ್ತೀರಾ ಅಂತಂದ್ರೆ ನೋಡಿ, B1ಗೂ ಹೋಗಕ್ಕಾಗಲ್ಲ, B2ಗೂ ಹೋಗಕ್ಕಾಗಲ್ಲ, A2ಗೂ ಹೋಗಕ್ಕಾಗಲ್ಲ. ಯಾಕಂತಂದ್ರೆ ಅವು 3 ಕ್ವೀನಿನ ಮಾರ್ಗ ಆಗತ್ತೆ. ಸೊ ನಾನು ಇವಾಗಷ್ಟೇ ಹೇಳಿದೆ, ರಾಜ ಎದುರಾಳಿಯ
ಕಾಯಿಗಳ ಮಾರ್ಗದಲ್ಲಿ ಹೋಗುವಂತಿಲ್ಲ ಅಂತ. ಸೊ ಆ ರೂಲನ್ನು ನಾನು ಇದೇ ಕಾರಣಕ್ಕಾಗಿ ಹೇಳಿದ್ದು. ಸೊ ಇವಾಗ ನೋಡಿ, ರಾಜನಿಗೆ ಅಂತಂದ್ರೆ ಬಿಳಿಯ ತಂಡಗಳಿಗೆ ಚೆಕ್ ಸಹ ಇಲ್ಲ, ಬಿಳಿಯ ರಾಜನಿಗೆ ಚೆಕ್ ಸಹ ಇಲ್ಲ. ಸೊ ಬಿಳಿಯ ತಂಡಕ್ಕೆ ಯಾವುದೇ ರೀತಿಯಂತ ಚಲನೆ ಸಹ ಇಲ್ಲ. ಸೊ ಯಾವ ಚಲನೆಯನ್ನು ಮಾಡೋಕ್ಕಾಗಲ್ಲ ಬಿಳಿಯ ತಂಡ. ಸೊ ಹಾಗಾಗಿ ಇದನ್ನ ನಾವು ಡ್ರಾ ಬೈ ಸ್ಟೇಲ್ ಮೇಟ್ ಅಂತ ಕರಿತೇವೆ. ಸೊ ಇನ್ನೊಂದು ಉದಾಹರಣೆ ಕೊಡೋದಾದ್ರೆ, ಹಿಂದಿನ ಒಂದು ಪೊಸಿಷನ್ ನಾನೇನು ತೋರಿಸಿದ್ನಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ, ಸೊ ಅದನ್ನೇ ತೆಗೆದುಕೊಳ್ತೇನೆ. ಸೊ ನೋಡಿ, ಇಲ್ಲೇನಾದ್ರೂ ನಾವು ಒಂದು ಪಾನ್ ಅನ್ನು ನಾನಿಲ್ಲಿ D6 ಅಲ್ಲಿ ಇಡ್ತೇನೆ, ಹಾಗೂ ಇಲ್ಲಿ ಬ್ಲ್ಯಾಕ್ ಮೂವ್ ಮಾಡೋದು ಅಂತ ಇಟ್ಕೊಳ್ಳೋಣ ನಾವು. ಸೊ ಇಲ್ಲಿ ಬ್ಲ್ಯಾಕ್ ಮೂವ್ ಮಾಡೋದು, ಬ್ಲ್ಯಾಕ್ ಏನೋ ಒಂದು ಯೋಚನೆ ಮಾಡಿಬಿಟ್ಟು ಇಲ್ಲಿ D5ಗೆ ಹೋಯ್ತು, ಈ ಪಾನ್ನ D5ಗೆ ಇಡ್ತು ಅಂತಂದ್ರೆ ಇದು ಸಹ ಡ್ರಾ ಆಗುತ್ತೆ. ಯಾಕೆ ಡ್ರಾ ಆಗುತ್ತೆ ಅಂತಂದ್ರೆ ಇಲ್ಲಿ C2 D2 E2ಗೆ ಬರೋಕ್ಕಾಗಲ್ಲ. ಯಾಕಂತಂದ್ರೆ ಇಲ್ಲಿ ರುಕ್ಕಿನ ಮಾರ್ಗ ಹೀಗಿದೆ, ಇಲ್ಲಿ ಬಿಷಪ್ನ ಮಾರ್ಗ ಹೀಗಿರೋ ಕಾರಣ ಇಲ್ಲಿ C3ಗೂ ಹೋಗೋಕ್ಕಾಗಲ್ಲ, E3ಗೂ ಹೋಗೋಕ್ಕಾಗಲ್ಲ. ಯಾಕಂತಂದ್ರೆ ಈ ಪಾನಿಂದ ಕವರ್ ಆಗಿದೆ. ಹಾಗೂ D4ಗೂ ಹೋಗೋಕ್ಕಾಗಲ್ಲ, ಯಾಕಂತಂದ್ರೆ ಈ ನೈಟಿಂದ ಕವರ್ ಆಗಿದೆ. ಅದೇ ರೀತಿಯಾಗಿ C4 ಮತ್ತು D4ಗೂ ಹೋಗೋಕ್ಕಾಗಲ್ಲ, ಯಾಕಂತಂದ್ರೆ ಈ ಪಾನ್ ಇಲ್ಲಿ ಅಂತಂದ್ರೆ D5 ಅಲ್ಲಿ ಇರುವಂತಹ ಈ ಪಾನ್ ಏನಿದೆಯಲ್ಲ ಅದು E4 ಮತ್ತು C4 ಅನ್ನು ಕವರ್ ಮಾಡ್ತಾ ಇದೆ. ಹಾಗಾಗಿ ಈ ರಾಜನಿಗೆ ಯಾವುದೇ ಚೌಕಕ್ಕೆ ಹೋಗೋಕ್ಕಾಗಲ್ಲ, ಚೆಕ್ ಸಹ ಇಲ್ಲ. ಚೆಕ್ ಇದ್ರೆ ಇದನ್ನು ಚೆಕ್ ಮೇಟ್ ಅನ್ಬೋದಿತ್ತು, ಆದ್ರೆ ಇಲ್ಲಿ ಚೆಕ್ ಇಲ್ಲ, ಆದ್ರೂ ಯಾವುದೇ ರೀತಿಯಂತ ಚಲನೆ ಇಲ್ಲ. ಈ ಪಾನ್ ಇದೆಯಲ್ಲ F3 ಅಲ್ಲಿ ಇರುವಂತಹ ಪಾನ್ ಸಹ ಮುಂದೆ ಹೋಗಕ್ ಬರಲ್ಲ. ಸೊ ಹಾಗಾಗಿ ಇದನ್ನು ನಾವು ಡ್ರಾ ಬೈ ಸ್ಟೇಲ್ ಮೇಟ್ ಅಂತ ಕರಿತೇವೆ. ಸೊ ಇದು ಡ್ರಾದಲ್ಲಿ ಬರುವಂತಹ ಮೊದಲನೆಯ ವಿಧಾನ. ಸೊ ಇನ್ನು ಡ್ರಾದಲ್ಲಿ ಬರುವಂತಹ ಎರಡನೇ ವಿಧಾನ ಯಾವುದು ಅಂತ ಕೇಳಿದ್ರೆ, ಡ್ರಾ ಮ್ಯಾಚ್ ಬೈ ಇನ್ಸಫಿಷಿಯಂಟ್ ಮಟೀರಿಯಲ್. ಅಂತಂದ್ರೆ ಏನು ಅಂತಂದ್ರೆ, ನೋಡಿ, ಕೆಲವೊಂದ್ಸಲ ನಮಗೆ ಅಪೋನೆಂಟ್ ರಾಜನನ್ನ ಚೆಕ್ಮೇಟ್ ಮಾಡಕ್ಕೆ ಬೇಕಾಗುವಷ್ಟು ಕಾಯಿಗಳು ನಮ್ಮ ಹತ್ರ ಇರೋದಿಲ್ಲ. ಸೊ ಉದಾಹರಣೆಗೆ ನಮ್ಮ ಹತ್ರ ಬರೀ ಕೇವಲ ಒಂದು ಬಿಷಪ್ ಇದೆ ಅಂತಾದ್ರೆ ನಾವು ಇಲ್ಲಿ ಎದುರಾಳಿ ರಾಜ ಅಂತಂದ್ರೆ ಕಪ್ಪು ರಾಜನನ್ನ ಇಲ್ಲಿ ಚೆಕ್ಮೇಟ್ ಮಾಡೋಕ್ಕಾಗಲ್ಲ. ನೀವು ಎಷ್ಟು ಪ್ರಯತ್ನ ಪಟ್ಟರು ಚೆಕ್ಮೇಟ್ ಮಾಡೋಕ್ಕಾಗಲ್ಲ. ಅದೇ ರೀತಿಯಾಗಿ ಕಪ್ಪು ರಾಜನಿಗೂ ಸಹ ಇಲ್ಲಿ ಕೇವಲ ಒಂದು ಕುದುರೆ ಇದೆ, ಕೇವಲ ಕುದುರೆಯಿಂದನೂ ಸಹ ಅಪೋನೆಂಟ್ ರಾಜನನ್ನ ಚೆಕ್ಮೇಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇದು ಡ್ರಾ ಮ್ಯಾಚ್ ಬೈ ಇನ್ಸಫಿಷಿಯಂಟ್ ಮಟೀರಿಯಲ್ ಅಂತ ಕಳಿಸ್ಕೊಳ್ಳುತ್ತೆ. ಸೊ ಉದಾಹರಣೆಗೆ ಬೋರ್ಡ್ ಮೇಲೆ ಕೇವಲ 2 ರಾಜರಿದ್ರೂ ಸಹ ಅದು ಡ್ರಾ ಮ್ಯಾಚ್ ಬೈ ಇನ್ಸಫಿಷಿಯಂಟ್ ಮಟೀರಿಯಲ್ ಅಂತ ಕರೆಸ್ಕೊಳ್ಳುತ್ತೆ. ಸೊ ನಿಮ್ಮ ಹತ್ರ ರಾಜ ಮತ್ತು ಬಿಷಪ್ ಇದ್ರೂ ಸಹ ನೀವು ಅಪೋನೆಂಟ್ ರಾಜನನ್ನ ಚೆಕ್ಮೇಟ್ ಮಾಡೋಕ್ಕಾಗಲ್ಲ. ನಿಮ್ಮ ಹತ್ರ ರಾಜ ಮತ್ತು ನೈಟ್ ಇದ್ರೂ ಸಹ ಅಪೋನೆಂಟ್ ರಾಜನನ್ನ ಚೆಕ್ಮೇಟ್ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಹತ್ರ ಏನಾದರೂ ರಾಜ ಮತ್ತು ಆನೆ ಇದ್ರೆ ನೀವು ಅಪೋನೆಂಟ್ ರಾಜನನ್ನ ಚೆಕ್ಮೇಟ್ ಮಾಡ್ಬೋದು, ಅಥವಾ ಪಾನ್ ಇದ್ರೂ ಸಹ ಕೆಲವೊಂದ್ಸಲ ಚೆಕ್ಮೇಟ್ ಮಾಡ್ಬೋದು. ಯಾಕೆ ಪಾನ್ ಇದ್ರೆ ಚೆಕ್ಮೇಟ್ ಮಾಡ್ಬೋದು ಅಂತಂದ್ರೆ, ಪಾನಿಗೆ ಒಂದು ವಿಶೇಷವಾದ ಶಕ್ತಿ ಇದೆ. ನೀವು ನೆನೆಸ್ಕೊಂಡ್ರೆ ಪಾನ್ಗೆ ಪಾನ್ ಪ್ರಮೋಷನ್ ಎನ್ನುವಂತ ಒಂದು ವಿಶೇಷವಾದಂತಹ ಶಕ್ತಿ ಇದೆ. ಸೊ ನೀವು ಪಾನ್ ಅನ್ನ ಪ್ರಮೋಷನ್ ಮಾಡಿಬಿಟ್ಟು ಕ್ವೀನ್ ಆಗಿ ಪಂದ್ಯಕ್ಕೆ ಕರ್ಕೊಂಡು ಬಂದ್ಬಿಟ್ಟು ಚೆಕ್ಮೇಟ್ ಮಾಡುವಂತ ಅವಕಾಶಗಳಿರುತ್ತೆ. ಸೊ ಪಾನ್ ಇದ್ದಾಗ ನಿಮ್ಗೆ ಪಂದ್ಯ ಡ್ರಾ ಅಂತ ಕರ್ಸ್ಕೊಳ್ಳಲ್ಲ. ಇದೆರಡು ನೋಡಿ, ಇಲ್ಲಿ ಕೇವಲ ನೈಟ್ ಇದ್ರೆ ಅಥವಾ ಕೇವಲ ಬಿಷಪ್ ಇದ್ರೆ ಅಥವಾ ಕೇವಲ 2 ರಾಜರುಗಳು ಉಳ್ಕೊಂಡಿದ್ರೆ ಬೋರ್ಡ್ ಮೇಲೆ, ಅದನ್ನ ಡ್ರಾ ಮ್ಯಾಚ್ ಬೈ ಇನ್ಸಫಿಷಿಯಂಟ್ ಮಟೀರಿಯಲ್ ಅಂತಂದ್ರೆ ಚೆಕ್ಮೇಟ್ ಮಾಡಕ್ಕೆ ಬೇಕಾದಷ್ಟು ಕಾಯಿಗಳು ಇಲ್ಲ ಅನ್ನೋದ್ರಿಂದ ಆ ಪಂದ್ಯ ಡ್ರಾ ಅಂತ ಕರೆಸಿಕೊಳ್ಳುತ್ತೆ. ಮೂರನೇ ವಿಧಾನವನ್ನು ನೋಡೋದಾದ್ರೆ, ಇದು ಡ್ರಾ ಮ್ಯಾಚ್ ಬೈ 3-fold ರೆಪಿಟೇಷನ್. ಅಂತಂದ್ರೆ ಏನು? 3-fold ರೆಪಿಟೇಷನ್ ಅಂತಂದ್ರೆ, ಒಂದು ಚೆಸ್ ಪಂದ್ಯ ನಡೀತಾ ಇರ್ಬೇಕಿದ್ರೆ ಒಂದೇ ಸೇಮ್ ಪೊಸಿಷನ್, ಅದೇ ಪೊಸಿಷನ್ 3 ಸಲ ಬೋರ್ಡ್ ಮೇಲೆ ರಿಪೀಟ್ ಆಯಿತು ಅಂತಾದ್ರೆ ಅದನ್ನು ಸಹ ಡ್ರಾ ಮ್ಯಾಚ್ ಅಂತ ಕರೀತಾರೆ. ಸೊ ಉದಾಹರಣೆಗೆ ನೋಡಿ, ಒಂದು ಪಂದ್ಯ ಹೀಗೆ ಹೋಗ್ತಾ ಇರುತ್ತೆ. ನಾನಿಲ್ಲಿ ಸುಮ್ಮನೆ ರ್ಯಾಂಡಮ್ ಆಗಿರುವಂತ ಒಂದು ಪಂದ್ಯವನ್ನು ನಿಮ್ಗೆ ತೋರಿಸ್ತಾ ಇದ್ದೇನೆ. ಸೊ ಈ ರೀತಿಯಾಗಿ ಹೋಗ್ತಾ ಇರುತ್ತೆ. ಸೊ ಈ ರೀತಿಯಾಗಿ ಹೋದ ತಕ್ಷಣ ಇಲ್ಲಿ ವೈಟ್ ಏನೊಂದು ಪ್ಲಾನ್ ಮಾಡತ್ತೆ ಅಂತಂದ್ರೆ, ಸೊ ಇಲ್ಲಿ ಒಂದು ಬಿಷಪ್ ಇದೆಯಲ್ಲ, ಈ ಬಿಷಪ್ನ ಈ ಬಿಷಪ್ ಜೊತೆ ಕ್ಯಾನ್ಸಲ್ ಮಾಡೋಣ ಅಂತಂದ್ರೆ, ನಾನು ಬಿಷಪ್ ಕೊಡ್ತೀನಿ, ನೀವು ನನ್ನ ಬಿಷಪ್ ಕೊಡಿ, ಇಬ್ರು ಹೊರಕೊಡಿಲಿ ಅನ್ನೋ ಕಾರಣಕ್ಕಾಗಿ ಅದನ್ನ E3ಗೆ ತೆಗೆದುಕೊಂಡು ಹೋಗಿ ಇಡುತ್ತೆ. ಸೊ ಆದ್ರೆ ಇಲ್ಲಿ ಬ್ಲ್ಯಾಕ್ ಹೇಳುತ್ತೆ ಏನಂತಂದ್ರೆ, ನಾನು ಆ ಬಿಷಪ್ ಅನ್ನು ಕೊಡಕ್ಕೆ ತಯಾರಿಲ್ಲ, ಹಾಗಾಗಿ ನಾನು ನನ್ನ ಬಿಷಪ್ ಅನ್ನ B4ಗೆ ತೆಗೆದುಕೊಂಡು ಹೋಗಿ ಇಡ್ತೇನೆ ಅಂತ. ಸೊ ಇಲ್ಲಿ ವೈಟ್ ಹೇಳುತ್ತೆ, ನಾನು ನನ್ನ ಬಿಷಪ್ ಅನ್ನ ಇಲ್ಲಿ D2ಗೆ ತಂದಿಡ್ತೇನೆ, ನೀವು ನನ್ನ ಬಿಷಪ್ ಅನ್ನ ಕ್ಯಾಪ್ಚರ್ ಮಾಡಿದ್ರೆ ನಾನು ಪಾನ್ ಇಂದ ಕ್ಯಾಪ್ಚರ್ ಮಾಡಲ್ಲ, ಬಿಷಪ್ ಇಂದ ಕ್ಯಾಪ್ಚರ್ ಮಾಡ್ತೇನೆ ಅಂತ ಹೇಳುತ್ತೆ. ಸೊ ಆದ್ರೆ ಇಲ್ಲಿ ಬ್ಲ್ಯಾಕ್ ಹೇಳುತ್ತೆ, ಆಗಲ್ಲ, ನಾನು ನನ್ನ ಬಿಷಪ್ ಅನ್ನು ವಾಪಸ್ ತೆಗೆದುಕೊಂಡು ಹೋಗ್ತೇನೆ ಅಂತ ಮತ್ತೆ ಇಲ್ಲಿ ಹೋಗುತ್ತೆ. ಸೊ ಇಲ್ಲಿ ವೈಟ್ ಏನ್ ಮಾಡುತ್ತೆ, ವೈಟ್ ಮತ್ತದೇ ಮೂವ್ ಅನ್ನು ರಿಪೀಟ್ ಮಾಡುತ್ತೆ. ಸೊ ಈ ರೀತಿಯಾಗಿ ಇಬ್ರು ಸಹ ರಿಪೀಟ್ ಮಾಡ್ತಾ ಇದ್ದಾಗ ನೋಡ್ಬೋದು ನೀವು, ಬೋರ್ಡ್ ಮೇಲೆ ಒಂದೇ ಪೊಸಿಷನ್ 3 ಸಲ ಬಂತು. ಸೊ ಒಂದೇ ಪೊಸಿಷನ್ 3 ಸಲ ಬೋರ್ಡ್ ಮೇಲೆ ಬಂತು ಅಂತಾದ್ರೆ ಅದನ್ನ ಡ್ರಾ ಮ್ಯಾಚ್ ಅಂತ ಕರಿತೇವೆ. ಡ್ರಾ ಮ್ಯಾಚ್ ಬೈ 3-fold ರೆಪಿಟೇಷನ್ ಅಂತ ಕರಿತೇವೆ.
ಸೊ ಉದಾಹರಣೆಗೆ ನೋಡಿ, ಈ ಪೊಸಿಷನ್ ಅಲ್ಲಿ ವೈಟ್ ಏನೋ ಒಂದು ಈ ತರ ಮೂವ್ ಮಾಡ್ತು, ಬ್ಲ್ಯಾಕ್ ಏನೋ ಈ ತರ ಒಂದು ಮೂವ್ ಮಾಡ್ತು. ಸೊ ನೀವು ಇವಾಗ ಈ 3 ಅಲ್ಲಿ ತೆಗೆದುಕೊಂಡು ಹೋಗಿಟ್ರೆ ಇದು ಡ್ರಾ ಮ್ಯಾಚ್ ಆಗಲ್ಲ. ಯಾಕಂತಂದ್ರೆ ಲಾಸ್ಟ್ 2 ಸಲ ಈ ಪೊಸಿಷನ್ ರಿಪೀಟ್ ಆದಾಗ ಈ ಬಿಷಪ್ ಇಲ್ಲಿ ಬಂದಾಗ ಈ ಪಾನ್ H2 ದಲ್ಲಿತ್ತು, ಆದ್ರೆ ಇವಾಗ H3 ದಲ್ಲಿದೆ. ಹಾಗೂ ಈ ಕ್ವೀನ್ ಏನಿದೆಯಲ್ಲ ಅದು D8 ಇಂದ E8 ಗೆ ಬಂದಿದೆ. ಹಾಗಾಗಿ ಸೇಮ್ ಪೊಸಿಷನ್ ಅಂತ ಅನ್ಸ್ಕೊಳ್ಳಲ್ಲ ಇದು. ಹಾಗಾಗಿ ಇವಾಗ ಡ್ರಾ ಆಗಲ್ಲ. ಸೊ ಈ ಪೊಸಿಷನ್ ಇದ್ದಾಗ ಈ ಪೊಸಿಷನ್ ಅಲ್ಲೇ ಏನಾದರೂ ಬಿಷಪ್ ಮತ್ತೆ E3 ಗೆ ಹೋಯ್ತು ಅಂತ ಆದ್ರೆ ಇದನ್ನ ಡ್ರಾ ಮ್ಯಾಚ್ ಬೈ 3-fold ರೆಪಿಟೇಷನ್ ಅಂತ ಕರೀತಾರೆ. ಎಂಥದ್ದೇ ಬಂದಿರಲಿ 3 ಸಲ ಒಂದು ಪೊಸಿಷನ್ ಬೋರ್ಡ್ ಮೇಲೆ ರಿಪೀಟ್ ಆಯಿತು ಅಂತ ಆದರೆ ಅದನ್ನ ಡ್ರಾ ಮ್ಯಾಚ್ ಅಂತ ಕರೀತಾರೆ. ಡ್ರಾ ಮ್ಯಾಚ್ ಬೈ 3-fold ರೆಪಿಟೇಷನ್. ಇದು ಡ್ರಾ ಮ್ಯಾಚಿನ 3ನೇ ವಿಧಾನ. ಇನ್ನು ಡ್ರಾ ಮ್ಯಾಚಿನ 4ನೇ ವಿಧವನ್ನು ನೋಡೋದಾದ್ರೆ ನಾವು ಅದನ್ನ ಡ್ರಾ ಮ್ಯಾಚ್ ಬೈ 50 ಮೂವ್ ರೂಲ್ ಅಂತ ಕರಿತೇವೆ. ಸೊ ಇದು ಬೋರ್ಡ್ ಮೇಲೆ ಕಾಣಿಸಿಕೊಳ್ಳೋದು ತುಂಬಾ ಅಂದ್ರೆ ತುಂಬಾ ಕಡಿಮೆ, ಅಥವಾ ಕಾಣಿಸಿಕೊಳ್ಳೋದೇ ಇಲ್ಲ ಅಂತಾನೆ ಹೇಳ್ಬೋದು. ಆದ್ರೂ ಸಹ ನಾವು ಥಿಯರಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಏನು ಸಮಸ್ಯೆ ಇಲ್ಲ, ಹಾಗಾಗಿ ಹೇಳ್ತಾ ಇದ್ದೇನೆ. ಸೊ ಈ ರೂಲ್ ಏನು ಹೇಳುತ್ತೆ ಅಂತಂದ್ರೆ, ಯಾವುದೇ ಪಾನಿನ ಚಲನೆ ಇಲ್ಲದೆ ಅಥವಾ ಯಾವುದೇ ಅಪೋನೆಂಟ್ ಪೀಸನ್ನ ಕ್ಯಾಪ್ಚರ್ ಮಾಡದೆ 50 ಮೂವ್ಗಳನ್ನ ಮಾಡಿದಿರಿ ಅಂತಂದ್ರೆ, 50 ಮೂವ್ ಅಂತಂದ್ರೆ ವೈಟ್ 50 ಮೂವ್, ಬ್ಲ್ಯಾಕ್ 50 ಮೂವ್ ಅನ್ನ ಮಾಡ್ತು ಅಂತಾದ್ರೆ ಅಂತಹ ಪಂದ್ಯವು ಸಹ ಡ್ರಾ ಅಂತ ಕರೆಸಿಕೊಳ್ಳುತ್ತೆ ಅಂತ ಹೇಳಲಾಗತ್ತೆ. ಸೊ ನಾನಿಲ್ಲಿ ಒಂದು ಪೊಸಿಷನ್ ಅನ್ನ ತೆಗೆದುಕೊಂಡಿದ್ದೇನೆ ನಿಮಗೆ ಉದಾಹರಣೆನ ತೋರಿಸೋಕೆ. ಸೊ ನಾನು ಇಲ್ಲಿ 50 ಮೂವ್ಗಳನ್ನ ಮಾಡಿ ತೋರಿಸೋಕ್ಕಾಗಲ್ಲ. ಸೊ ಇಲ್ಲಿ ಒಂದು ರ್ಯಾಂಡಮ್, ಇಲ್ಲಿ ನೋಡಿ ಪಾನಿನ ಚಲನೆ ಇಲ್ಲದೆ 50 ಮೂವ್ ಆಗಬೇಕು ಅಂತಂದ್ರೆ ಇಲ್ಲಿ ಯಾವುದೇ ರೀತಿಯಂತ ಪಾನ್ ಸಹ ಇಲ್ಲ. ಹಾಗಾಗಿ ಇಲ್ಲಿ ಪಾನಿನ ಚಲನೆ ಆಗೋದಿಲ್ಲ. ಸುಮ್ಮನೆ ವೈಟಿನ ಬಳಿ ಒಂದು ರುಕ್ ಇದೆ ಹಾಗೂ ಬ್ಲ್ಯಾಕಿನ ಬಳಿ ಒಂದು ರುಕ್ ಇದೆ, ಯಾವುದೇ ರೀತಿ ಅಂತ ಸುಮ್ಮನೆ ರ್ಯಾಂಡಮ್ ಮೂವ್ ಅನ್ನ ಆಡ್ತಾ ಹೋಗ್ತಾರೆ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ಯಾವುದೇ ರೀತಿಯಂತ ಪೀಸಿನ ಕ್ಯಾಪ್ಚರ್ ಅನ್ನು ಮಾಡಲ್ಲ, ಹಾಗೆ ಪಾನಿನ ಚಲನೆಯೂ ಇಲ್ಲ. ಇಲ್ಲಿ ಏನಾದ್ರೂ ವೈಟ್ 50 ಮೂವ್, ಬ್ಲ್ಯಾಕ್ 50 ಮೂವ್ ಮಾಡ್ತು ಅಂತಂದ್ರೆ ಇದನ್ನ ಡ್ರಾ ಮ್ಯಾಚ್ ಅಂತ ಕರೀತಾರೆ. ಸೊ ಅದೊಂದು ಪೊಸಿಷನ್ ಅಲ್ಲಿ ನೋಡಿ, ನಾನು ನಿಮಗೆ ಡ್ರಾ ಮ್ಯಾಚ್ನ ಇನ್ನೊಂದು ವಿಧಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಅದೊಂದು ಪೊಸಿಷನ್ ಅಲ್ಲಿ ಈ ರೀತಿಯಾಗಿ ಚೆಕ್ ಕೊಟ್ಟ ತಕ್ಷಣ ಬ್ಲ್ಯಾಕ್ ಚೆಕ್ ಅನ್ನ ಬ್ಲಾಕ್ ಮಾಡ್ತು ಹಾಗೂ ಕ್ಯಾಪ್ಚರ್ ಮಾಡ್ತು ಅಂತಾದ್ರೆ ಸೊ ಇವಾಗ ಡ್ರಾ ಆಯಿತು. ಇವಾಗ ಡ್ರಾ ಆಗಿರೋದು ಯಾವ ರೀತಿಯಿಂದ? ಡ್ರಾ ಮ್ಯಾಚ್ ಬೈ ಇನ್ಸಫಿಷಿಯಂಟ್ ಮಟೀರಿಯಲ್ ಇಂದ. ಯಾಕಂದ್ರೆ ಇಲ್ಲಿ ಚೆಕ್ಮೇಟ್ ಮಾಡಕ್ಕೆ 2 ತಂಡಗಳ ಬಳಿ ಯಾವುದೇ ರೀತಿಯಂತ ಪೀಸ್ಗಳಿಲ್ಲ. ಚೆಕ್ಮೇಟ್ ಮಾಡುವಷ್ಟು ಪೀಸ್ಗಳು 2 ತಂಡಗಳ ಬಳಿ ಇಲ್ಲ. ಹಾಗಾಗಿ ಇದು ಡ್ರಾ ಮ್ಯಾಚ್ ಬೈ ಇನ್ಸಫಿಷಿಯಂಟ್ ಮಟೀರಿಯಲ್ ಅಂತ ಆಗುತ್ತೆ. ಅಥವಾ ಇಲ್ಲಿ ಚೆಕ್ ಕೊಟ್ಟ ತಕ್ಷಣ ಈ ಕಿಂಗ್ ಏನಾದರೂ ಬೇರೆ ಒಂದು ಸ್ಕ್ವೇರ್ಗೆ ಹೋಯ್ತು ಹಾಗೂ ಅವರು ಆನೆಗಳಲ್ಲೇ 50 ಮೂವ್ಗಳನ್ನ ಮಾಡಿದ್ರು ಅಂತಾದ್ರೆ ಅದು ಸಹ ಡ್ರಾ ಮ್ಯಾಚ್ ಅಂತ ಕರೆಸಿಕೊಳ್ಳುತ್ತೆ. ಇದು ತುಂಬಾ ಅಂದ್ರೆ ತುಂಬಾ ರ್ಯಾರ್ ಬೋರ್ಡ್ ಮೇಲೆ, ತುಂಬಾ ಕಡಿಮೆ ಬೋರ್ಡ್ ಮೇಲೆ ಆಗೋದು ಅಂತಾನೆ ಹೇಳ್ಬೋದು. ಸೊ ಇನ್ನು 5ನೇ ವಿಧವನ್ನ ನೋಡೋದಾದ್ರೆ ಇದು ಡ್ರಾ ಮ್ಯಾಚ್ ಬೈ ಅಗ್ರಿಮೆಂಟ್ ಅಂತ ನಾವು ಕರಿತೇವೆ. ಸೊ ಇದು ಪ್ಲೇಯರ್ಸ್ ಗಳ ಮೇಲೆ ಡಿಪೆಂಡ್ ಆಗಿರುವಂಥದ್ದು, ಬೋರ್ಡ್ ಮೇಲೆ ಡಿಪೆಂಡ್ ಆಗಿರುವಂಥದ್ದಲ್ಲ. ಸೊ ಬೋರ್ಡ್ ಮೇಲೂ ಸಹ ಡಿಪೆಂಡ್ ಆಗಿರುತ್ತೆ, ಬಟ್ ಬೋರ್ಡ್ ಅನ್ನ ಅನಾಲಿಸಿಸ್ ಮಾಡಿ 2 ಪ್ಲೇಯರ್ಗಳು ತೆಗೆದುಕೊಳ್ಳುವಂತ ಒಂದು ಡಿಸಿಷನ್ ಮೇಲೆ ಡ್ರಾ ಮ್ಯಾಚ್ ಅನ್ನು ನಾವು ಇಲ್ಲಿ ಘೋಷಣೆಯನ್ನ ಮಾಡ್ತೇವೆ. ಉದಾಹರಣೆಗೆ ಒಂದು ಪಂದ್ಯ ಯಾವುದೇ ರೀತಿಯಾಗಿ ಸಾಗ್ತಾ ಇರುತ್ತೆ, ನಾನು ಒಂದಿಷ್ಟು ರ್ಯಾಂಡಮ್ ಮೂವ್ಸ್ ಗಳನ್ನು ತೆಗೆದುಕೊಂಡಿದ್ದೇನೆ. ಸೊ ಒಂದು ಹಂತಕ್ಕೆ ಬಂದ ತಕ್ಷಣ ಇಲ್ಲಿ 2 ಪ್ಲೇಯರ್ಗಳು ಹೇಳ್ತಾರೆ, ಅಂತಂದ್ರೆ ಒಂದು ಪ್ಲೇಯರ್ ಕೇಳ್ತಾನೆ ಇನ್ನೊಂದು ಪ್ಲೇಯರ್ ಹತ್ರ ಈ ಪಂದ್ಯವನ್ನು ಡ್ರಾ ಮಾಡ್ಕೊಳ್ಬಹುದಾ ಅಂತ ಕೇಳ್ತಾನೆ. ಸೊ ಆವಾಗ ಎದುರಾಳಿಗೂ ಸಹ ಅವನಿಗೆ ಓಕೆ ಅಂತ ಅನಿಸಿದ್ರೆ ಅವನು ಡ್ರಾಗೆ ಸಮ್ಮತಿಯನ್ನು ಸೂಚಿಸಬಹುದು, ಇಲ್ಲ ಅಂತಂದ್ರೆ ಪಂದ್ಯವನ್ನು ಕಂಟಿನ್ಯೂ ಮಾಡಬಹುದು. ಸೊ 2 ಆಟಗಾರರು ಡ್ರಾ ಮ್ಯಾಚ್ಗೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅಂತಂದ್ರೆ ಆ ಪಂದ್ಯವು ಸಹ ಡ್ರಾ ಮ್ಯಾಚ್ ಅಂತ ಅನಿಸಿಕೊಳ್ಳುತ್ತೆ. ಸೊ ಯೂಶುವಲ್ ಆಗಿ ಇಂಥ ಸ್ಟಾರ್ಟಿಂಗ್ ಅಂತಂದ್ರೆ ಇದನ್ನ ಓಪನಿಂಗ್ ಅಂತ ಕರಿತೇವೆ ನಾವು. ಇವಾಗ ಕೇವಲ ಆರಂಭದಲ್ಲಿ ಒಂದು 6 ಮೂವ್ಸ್ಗಳನ್ನ ತೋರಿಸಿದ್ದೇನೆ. ಸೊ ಈ ರೀತಿಯಾಗಿ 6 ಮೂವ್ಸ್ಗಳಾದ ತಕ್ಷಣ ಡ್ರಾ ಮ್ಯಾಚ್ಗಳನ್ನ ಒಪ್ಪಿಕೊಳ್ಳೋದು 2 ಪ್ಲೇಯರ್ಸ್ಗಳು ತುಂಬಾ ಅಂತಂದ್ರೆ ತುಂಬಾ ಕಡಿಮೆ, ಒಪ್ಪಿಕೊಳ್ಳೋದೇ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಎಂಡ್ ಗೇಮ್ ಅಲ್ಲಿ ಪಂದ್ಯ ಮುಗಿತಾ ಬಂದಾಗ ಅವರಿಗೆ ಗೊತ್ತಾಗುತ್ತಲ್ಲ ಈ ಪಂದ್ಯ ಇನ್ನು ಇಬ್ರು ಆಡು ಯೂಸ್ ಇಲ್ಲ, ಇದು ಡ್ರಾ ಅಂತಾನೆ ಸಾಕ್ತಾ ಇದೆ ಅಂತ ಅವರಿಬ್ರಿಗೂ ಪೊಸಿಷನ್ ಅನಾಲಿಸಿಸ್ ಮಾಡಿದಾಗ ಗೊತ್ತಾದಾಗ ಇಬ್ರು ಮತ್ತೆ ಕಂಟಿನ್ಯೂ ಮಾಡೋದು ಬೇಡ, ಇಲ್ಲೇ ಡ್ರಾ ಮಾಡ್ಕೊಳ್ಳೋಣ ಅಂತ ಡ್ರಾ ಅನ್ನು ಮಾಡ್ಕೊಳ್ಳೋದೇ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅದನ್ನ ಡ್ರಾ ಮ್ಯಾಚ್ ಬೈ ಅಗ್ರಿಮೆಂಟ್ ಅಂತ ಕರಿತೇವೆ. ಸೊ ಇವಿಷ್ಟು ಡ್ರಾ ಮ್ಯಾಚಿನ ವಿಧಗಳು. ಇನ್ನೊಮ್ಮೆ ಹೇಳ್ತೇನೆ, ಮೊದಲನೆಯ ವಿಧ ಡ್ರಾ ಮ್ಯಾಚ್ ಬೈ ಸ್ಟೇಲ್ಮೇಟ್, 2ನೇ ವಿಧ ಡ್ರಾ ಮ್ಯಾಚ್ ಬೈ ಇನ್ಸಫಿಷಿಯಂಟ್ ಮಟೀರಿಯಲ್, 3ನೇ ವಿಧ ಡ್ರಾ ಮ್ಯಾಚ್ ಬೈ 3-fold ರೆಪಿಟೇಷನ್, 4ನೇ ವಿಧ ಡ್ರಾ ಮ್ಯಾಚ್ ಬೈ 50 ಮೂವ್ ರೂಲ್, ಇನ್ನು 5ನೇ ವಿಧ ಡ್ರಾ ಮ್ಯಾಚ್ ಬೈ ಅಗ್ರಿಮೆಂಟ್.
ಸೊ ಇವಿಷ್ಟು ಡ್ರಾ ಮ್ಯಾಚಿನ ವಿಧಗಳು. ಖಂಡಿತವಾಗಿಯೂ ನಿಮಗೆ ಅರ್ಥವಾಗಿದೆ ಅನ್ನೋದು ನನ್ನ ಭಾವನೆ. ಇನ್ನು ನಾನು ಕೆಲವೊಂದಿಷ್ಟು ವಿಷಯಗಳನ್ನು ಹೇಳಕ್ಕೆ ಬಿಟ್ಟಿರುವಂತಹ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಅದೇ ರೀತಿ ವಿಶೇಷವಾದ ನಿಯಮವನ್ನು ಸಹ ಮುಂದಿನ ಸಂಚಿಕೆಯಲ್ಲಿ ಹೇಳಲಿಕ್ಕಿದೆ. ಅದರ ಹೆಸರು ಕ್ಯಾಸ್ಲಿಂಗ್ ಎನ್ನುವಂಥದ್ದಾಗಿ. ಸೊ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ರೂಲ್ ಅದು. ಸೊ ಆ ರೂಲ್ ಮತ್ತು ಕೆಲವೊಂದಿಷ್ಟು ಚಿಕ್ಕ ಚಿಕ್ಕ ವಿಷಯಗಳನ್ನು ಚೆಸ್ಸಿನ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಡ್ರಾ ಮ್ಯಾಚ್ನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.